ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡ್ಕೊಂಬರೋಣ. ಅವನು ಅಜಿತ್ಗೆ ಅವಳ ಮೇಲೆ, ಅಶ್ವಿನಿ ಮೇಲೆ ಅನುಮಾನ ಇರುತ್ತೆ. ಯಾಕೆ ಇವಳು ಈ ಥರ ಎಲ್ಲ ಮಾಡಿದ್ಲು, ಯಾಕೆ ಭೂಮಿ ಜಾಗದಲ್ಲಿ ಬಂದು ಇವಳು ಕೂತ್ಕೊಂಡು ತಾಳಿ ಕಟ್ಸ್ಕೊಳ್ಳೋಕೆ ಪ್ರಯತ್ನ ಪಟ್ಲು ಅಂತೇಳಿ ಅವನಿಗೆ ಅನುಮಾನ ಶುರುವಾಗುತ್ತೆ. ಅದನ್ನು ವಿಚಾರಿಸ್ಬೇಕು ಅಂತೇಳಿ ಅವನು ಅಲ್ಲಿ ನಿಂತ್ಕೊಂಡು ಕರೀತಾನೆ. ಆಗ ಇಲ್ಲಿ ಅಶ್ವಿನಿ ಮತ್ತು ದೇವಯ್ಯ ನಿಂತ್ಕೊಂಡೆಲ್ಲ ಮಾತಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ಅವಳು ಭೂಮಿನ ಭೂಮಿ ಬಿಟ್ಟೆ ಓಡಿಸ್ಬೇಕು ಅವಳನ್ನು. ಇಲ್ಲ ಅಂತಂದರೆ ನೀನು ಮದುವೆ ಮಾಡ್ಕೊಳಕ್ಕಾಗಲ್ಲ. ಒಂದು ವೇಳೆ ತಾಳಿ ಕಟ್ಬಿಟ್ಟಿದ್ದರೆ, ಹೆಂಡತಿ ಬದುಕಿರ್ಬೇಕಾದ್ರೆ ತಾಳಿ ಕಟ್ಸ್ಕೊಂಡಿದ್ರೆ ಅದು ಅಪರಾಧ ಆಗ್ತಾಯಿತ್ತು, ನಿನಗೆ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗಿತ್ತು ಅವಾಗ ನೀನು ಅಂತೇಳಿ ಅವಳು ದೇವಯ್ಯನೇ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಇಲ್ಲಿ ನಿಂತ್ಕೊಂಡು ಕರೀತಾನೆ ಅಜಿತ್ತು. ಮನಸ್ವಿನಿ ಅವರೇ ಅಂತೇಳಿ ಕರೆದ ತಕ್ಷಣ ಶಾಕ್ ಆಗುತ್ತೆ. ಈ ಮನಸ್ವಿನಿ ನನ್ನನ್ನು ಯಾಕೆ ಕರಿತಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಅಶ್ವಿನಿ ಅಂತ ಕರೆದ ತಕ್ಷಣ ಇವಳು ತಿರುಗಿ ನೋಡ್ತಾಳೆ. ಒಂದು ನಿಮಿಷ ಬರ್ತೀರಾ ಅಂತೇಳಿ ಕರೆದ ತಕ್ಷಣ ಅವಳು ದೇವಯ್ಯನ ಯಾಕಪ್ಪ ಅಜಿತ್ ಯಾಕೆ ಕರಿತಾ ಇದೀಯಾ ಅಂತೇಳಿ ಕೇಳ್ತಾಳೆ. ಅಲ್ಲ, ಅವ್ರಿಗೆ ಗೊತ್ತಿದೆ ನಾನು ಯಾಕೆ ಅವ್ರನ್ನ ಕರಿತಾ ಇದ್ದೀನಿ ಅಂತ, ಅವ್ರಿಗೆ ಬರೋಕ್ಕೆ ಹೇಳಿ ಅಂತ ಹೇಳಿದ್ರು. ಅಲ್ಲಂಗೆ ನಿಂತ್ಕೊಂಡಿರ್ತಾಳೆ, ಬರೋದೇ ಇಲ್ಲ. ಆಗ ಅಜಿತ್ತು ಏನು ಈಗ ನಮ್ಮ ಪೊಲೀಸ್ ಭಾಷೆಲಿ ಕರಿಬೇಕಾ ಹೇಗೆ, ಅವಾಗ ಬರ್ತೀರಾ ನೀವು ಅಂತೇಳಿ ಹೇಳಿದ ತಕ್ಷಣ ಇಲ್ಲ ಬರ್ತೀನಿ ಅಂತ ಬರ್ತಾಳೆ ಅವಳು ಬಂದ ತಕ್ಷಣ ಈ ಕಡೆ ನಿಂತ್ಕೊತಾರೆ ಸತ್ಯ ಅಣ್ಣ ಮತ್ತು ಭೂಮಿ. ಆಮೇಲೆ ಅಜಿತ್ ಎಲ್ಲ ನಿಂತ್ಕೊಂಡು ಅವಳನ್ನ ತರಾಟೆಗೆ ತೊಗೊತಾರೆ. ಅಲ್ಲ, ನಿನಗೆ ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಹೆಂಡತಿ ಭೂಮಿ ಜಾಗದಲ್ಲಿ ಬಂದು ಕೂತ್ಕೊಂಡು ತಾಳಿ ಕಟ್ಸ್ಕೋಬೇಕು ಅಂತ ಅನ್ಕೊತೀಯಾ ಅಂತ ಹೇಳಿದ ತಕ್ಷಣ ಅವಳು ಏನು ಮಾತಾಡಲ್ಲ. ಹೇಳು, ಮಾತಾಡು, ನಿನ್ನ ನೋಡಿದ್ರೆ ನಿಮಗೆ ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದಿದೆಯಾ ಅಂತ ನಮ್ಗೆ ಯಾವುದೇ ಕಾರಣಕ್ಕೂ ಅನಿಸ್ತಾ ಇಲ್ಲ. ನೀನು ದುಡ್ಡುಗೋಸ್ಕರ ಬಂದಿದ್ರೆ ಹೇಳು, ಎಷ್ಟು ದುಡ್ಡು ಬೇಕು ಕೊಟ್ಟು ಕಳಿಸ್ಬಿಡ್ತೀವಿ ನಿನಗೆ, ಈ ಥರ ಎಲ್ಲ ಮೋಸ ಮಾಡಬೇಡ ಅಂತೇಳಿ ಸತ್ಯ ಅಣ್ಣ ಕೇಳಿದ ತಕ್ಷಣ ಇಲ್ಲ ಅಣ್ಣ, ಇವಳು ದುಡ್ಡುಗೋಸ್ಕರ ಬಂದಿದ್ದಾಳೆ ಅಂತ ನಮಗೇನು ಅನಿಸ್ತಾ ಇಲ್ಲ, ಬೇರೆ ಏನೋ ಉದ್ದೇಶ ಇಟ್ಕೊಂಡು ನಮ್ಮ ಮನೆ ಒಳಗೆ ಬಂದಿದ್ದಾಳೆ ಅಂತೇಳಿ ಹೇಳ್ತಿರ್ತಾರೆ. ಆಗ ಭೂಮಿ ಕಪಾಳಕ್ಕೆ ಹೊಡೆಯೋಕೆ ಹೋಗ್ತಾಳೆ. ಹೊಡೆದ್ಬಿಟ್ಟು ಅಲ್ಲ ಕಡೆ, ನಿನ್ಗೆ ಎಷ್ಟು ಧೈರ್ಯ ಇದೆ ನನ್ನ ಗಂಡನ ಪಕ್ಕ ಕೂತ್ಕೊಂಡು ತಾಳಿ ಕಟ್ಸ್ಕೋಬೇಕು ಅಂತ ಅನ್ಕೊತೀಯಾ, ನಾನೇನು ಜೀವಂತವಾಗಿ ಬದುಕಿದ್ದೀನಿ ಅಂಥದ್ರಲ್ಲಿ ನಾನು ಈ ಥರ ಎಲ್ಲ ಮಾಡಿದೆಯಲ್ಲ, ಅಲ್ಲಿ ನೋಡಿದ್ರೆ ನನಗೆ ಜ್ಯೂಸಲ್ಲಿ ಏನೋ ಹಾಕೊಬಂದು ಕೊಟ್ಟಿದ್ದೆ, ನನಗೆ ಎನರ್ಜಿ ಬರುತ್ತೆ ಕುಡೀರಿ ಅಂಥೇಳಿ ನಾನು ಕುಡಿಸ್ಬಿಟ್ಟು ನಾನು ಪ್ರಜ್ಞೆ ತಪ್ಪೋ ಥರ ಮಾಡಿ ಇಲ್ಲಿ ಬಂದು ತಾಳಿ ಕಟ್ಸ್ಕೊಳಕ್ಕೆ ನೋಡ್ತಾ ಇದ್ದೀಯಲ್ಲ, ಒಂದು ವೇಳೆ ನೋಡದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ ಇವಾಗ ಅಂತೇಳಿ ಹೊಡೆಯೋಷ್ಟರಲ್ಲಿ ಅಷ್ಟೊತ್ತಿಗೆ ಅವ್ರು ಬಂದುಬಿಡ್ತಾರೆ. ಅವಳು ಸತ್ಯ ಅಣ್ಣನ ಕರ್ಕೊಂಬಂದ್ಬಿಡ್ತಾಳೆ ಹೋಗಿ ದೇವಯ್ಯನೇ. ಅವ್ರು ನೋಡ್ಬಿಟ್ಟು ನಿನ್ಗೆ ಎಷ್ಟು ಧೈರ್ಯ, ನನ್ನ ಮಗಳ ಮೇಲೆ ಕೈ ಮಾಡ್ತೀಯ ನೀನು ಆಫ್ಟರ್ ಆಲ್ ಟೀ ಮಾಡಿಕೊಂಡು ಇದ್ದೋಳು ನೀನು ಅಂಥದ್ರಲ್ಲಿ ನನ್ನ ಹೆಣ್ಮಗಳಿಗೆ ಕೈ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ ಅಂತೇಳಿ ಅವರು ಬೈತಿರ್ತಾರೆ. ಅಲ್ಲ ಅಣ್ಣ, ನೀವು ಒಂದು ನಿಮಿಷದಲ್ಲಿ ಕೇಳಿಸ್ಕೊಳ್ಳಿ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ನೋಡು, ನಾನು ಕೇಳಿಸ್ಕೊಳ್ಳೋದು ಬೇಡ, ಏನೂ ಬೇಡ, ನನ್ನ ಮಗಳು ತಂಟೆಗೆ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಂತೇಳಿ ಅವನು ಜೋರಾಗಿ ಇವ್ರ ಮೇಲೆ ರೇಗ್ತಾ ಇರ್ತಾನೆ. ಅವನಿಗೆ ಈ ಅಣ್ಣಂಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಆಮೇಲೆ ಸರಿ ಎಲ್ಲ ಮನೆಗೆ ಬಂದ ತಕ್ಷಣ ಅಜಿತ್ತು ಅವಳಿಗೆ ಬೈಕೊಂಡು ಹೊಡೆಗೆ ಕೈ ಮಾಡೋಕ್ಕೆ ಹೋಗ್ತಾನೆ. ಆಗ ಅಜ್ಜಿ ಇದ್ದವರು ಯಾಕೋ ಹೊಡಿತಾ ಇದೆಯಾ, ಅವಳಿಗೇನು ಯಾರೂ ಗತಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ನಮ್ಮ ಮನೆ ಮೊಮ್ಮಗಳ ಮೇಲೆ ಕೈ ಮಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ ಅಂತೇಳಿ ಬೈತಿರ್ತಾರೆ. ಅಲ್ಲ ಅಜ್ಜಿ, ಅವ್ರು ಏನು ಮಾಡಿದ್ರು ಅಂತ ಫಸ್ಟು ಕೇಳಿಸ್ಕೊಳ್ಳಿ. ಭೂಮಿನ ಪ್ರಜ್ಞೆ ತಪ್ಪು ಮಲಗಿಸ್ಬಿಟ್ಟು ನನ್ನ ಪಕ್ಕ ಕೂತ್ಕೊಂಡು ತಾಳಿ ಕಟ್ಸ್ಕೋಬೇಕು ಅಂತ ಪ್ರಯತ್ನ ಪಟ್ಟರು ಅವರು, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಂತೇಳಿ ನನಗೆ ಗೊತ್ತಾಯಿತು. ಮುಸ್ಕಾಕೊಂಡು ಬಂದು ಕೂತ್ಕೊಂಡ ತಕ್ಷಣ ಕೈಯಲ್ಲಿ ಬ್ರೇಸ್ಲೆಟ್ ಹಾಕ್ಕೊಂಡಿದ್ರು. ಭೂಮಿ ಯಾವುದೇ ಕಾರಣಕ್ಕೂ ಬ್ರೇಸ್ಲೆಟ್ ಎಲ್ಲ ಹಾಕ್ಕೊಳ್ಳಲ್ವಲ್ಲ, ಇದು ಹೇಗೆ ಅಂತ ನಾನು ಅಂದ್ಕೊಂಡು ನೋಡಿದ್ರೆ ಇವ್ರು ಬಂದು ಮುಸ್ಕಾಕೊಂಡು ಬಂದು ಕೂತ್ಕೊಂಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಆಯಿತು, ಹಂಗಾದರೆ ಪರವಾಗಿಲ್ಲ ಬಿಡು, ಅದಕ್ಕೆಲ್ಲ ನೀನು ಹೊಡಿಬೇಕಾ ಅವಳಿಗೆ ನೀನು ಅಂತ ಹೇಳಿದ ತಕ್ಷಣ ನೀವು ಏನೇ ಅವಳು ತಪ್ಪು ಮಾಡಿದ್ರು ಅವಳ ಪರನ ವಹಿಸ್ಕೊಂಡು ಮಾತಾಡ್ತೀರಾ ನೋಡಿ, ನೀವು ಇವಾಗಲೇ ತಿಳ್ಕೊಂಬಿಡಿ, ಇವಳು ನಿಜವಾದ ಮನಸ್ವಿನಿ ಎಂದು ಖಂಡಿತ ಅಲ್ಲ, ನೀವು ಇವಳನ್ನು ತಪ್ಪಾಗಿ ತಿಳ್ಕೊಂಡು ಅವಳಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗಲೇ ಅರ್ಥ ಮಾಡ್ಕೊಂಡು ಅವ್ನ ಮನೆಯಿಂದ ಆಚೆ ಕಳಿಸಿಲ್ಲ, ಒಂದಿನ ಕಷ್ಟಪಡಬೇಕಾಗತ್ತೆ, ಯೋಚನೆ ಮಾಡಿ, ನಾನು ಅದೆಲ್ಲ ಯೋಚನೆ ಮಾಡಿಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಮಾತು ಯಾರೂ ತಲೆಗೆ ಹಾಕ್ಕೊಳ್ಳಲ್ಲ. ಆಮೇಲೆ ಅವರ ಅಪ್ಪ ಹೇಳ್ತಾರೆ, ಅಲ್ಲ ಶ್ರವಣ ಹೇಳ್ತಾನೆ, ಅಲ್ಲ ನೀನು ಈ ಥರ ನಮ್ಮನ್ನೆಲ್ಲ ಕರೆಯೋದೆಲ್ಲ ಬೇಕಾಗಿಲ್ಲ, ನೆಕ್ಸ್ಟ್ ಟೈಮಿಂದ ನಮ್ಮನ್ನೇನು ಕರೆಯೋಕ್ಕೆ ಹೋಗಬೇಡ, ನೀವು ಪೂಜೆಗಳಿದ್ರೆ ಮನೇಲಿ ಮಾಡ್ಕೊಳ್ಳಿ, ನಮ್ಮನ್ನೆಲ್ಲ ಕರೆಯುತ್ತಾರೆ, ಅವಮಾನ ಮಾಡೋದೆಲ್ಲ ಚೆನ್ನಾಗಿರಲ್ಲ, ನನ್ನ ಮಗಳು ಇವಾಗ ತಾನೇ ಸಿಕ್ಕಿದ್ದಾಳೆ, ನಾನು ಅವಳ ಜೊತೆ ಖುಷಿಯಾಗಿರಬೇಕು ಅಂತೇಳಿ ಅವರು ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.